ಮೊದಲೇ ಈ ರೀತಿ ತನಿಖೆ ಆಗಿ ಇದರ ಬಗ್ಗೆ ಸಂಪೂರ್ಣವಾದಂಥ ನಾವೇನೂ ತಪ್ಪು ಮಾಡದೇ ಇರೋದ್ರಿಂದ ಈ ಸಂಸ್ಥೆಯಿಂದ ಏನೂ ಅನಾಹುತ ಆಗದೇ ಇರೋದ್ರಿಂದ ಇದನ್ನು ಇಷ್ಟೊಂದು ಚರ್ಚೆ ಮಾಡೋಕ್ಕೆ ಬಿಟ್ಟಿದ್ದಕ್ಕಿಂತ ಇದು ಕ್ಲೋಸ್ ಆಗಬೇಕಾಗಿತ್ತು ಅಂತ ಈಗ ನೀವು ಮಾಡಿ ಇದನ್ನು ಮುಕ್ತಾಯ ಮಾಡಿರೋದು ನಾವು ಸೂಕ್ತವಾದಂಥ ವಿಚಾರ ಅಂತ ಅವರು ಹೇಳಿದ್ದಾರೆ. ಪಾಪ ಅಶೋಕು ತಟ್ರಸಾಡ್ಕೊಂಡು ಮಾತಾಡೋಕ್ಕಾಗದಲ್ಲೇ ಅಸೆಂಬ್ಲಿನಲ್ಲಿ ಕೊನೆಗೆ ಯಾರು ಸುಳ್ಳು ಮಾಹಿತಿಯನ್ನು ಕೊಡ್ತಿರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಬಹುಶಃ ಇದು ಭಾಳ ವರ್ಷದಿಂದ ಏನು ಚರ್ಚೆಯಲ್ಲಿತ್ತು, ಚರ್ಚೆ ಒಂದು ಎಂಡ್ ಮಾಡಬೇಕಾಗಿತ್ತು. ಕೋರ್ಟ್ ರೆಫರೆನ್ಸು ಇತ್ತು. ಎಲ್ಲರ ಅಭಿಪ್ರಾಯ ಮಾಡೋಕ್ಕೆ ಹೊರಟಾಗ ಪಾಪ ಕುಮಾರಸ್ವಾಮಿಯವರು ಮಾತಾಡಲಿಲ್ಲ, ಅಶೋಕು ಮಾತಾಡಲಿಲ್ಲ, ಬೇಡ ಅಂತ ಹೇಳಲೇ ಇಲ್ಲ. ಮಾಡಾದ್ಮೇಲೆ ಈಗ ಮಾಡಿ ಅಂತ ಅವ್ರು ಹೇಳಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಬಿಜೆಪಿಯವರು ಹೇಳಿದರು ಮತ್ತು ಅವತ್ತೇನು ಕಾಮೆಂಟು ಮಾಡಿರಲಿಲ್ಲ. ಅದರಿಂದ ಪಾಪ ಭಾಳ ದಿವಸದ ನಂತರ ಬಂದವರೇ ಅವ್ರಿಗೇನು ವಿಚಾರ ಇರಲಿವೇನೋ ಹೇಳಿದ್ದಾರೆ. ಅದರಿಂದ ಬಿಡಿ, ಅದು ಈಗ ಆಯಿತು. ಸರ್ಕಾರ ಮಂಜುನಾಥ ತಪ್ಪು ಮಾಡಿದರೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ಆ ಒಂದು ಕ್ಷೇತ್ರದ ಬಗ್ಗೆ ಅಪಮಾನ ಇಲ್ಲಿವರೆಗೆ ಮಾಡ್ತಿದ್ರು, ಇವರು ಎಲ್ಲ ಗೌಪ್ಯವಾಗಿದ್ದರು, ಅವ್ರಿಗೆ ಶಿಕ್ಷೆ ಆಗುತ್ತೋ ಬೇರೆಯವ್ರಿಗಾಗುತ್ತೋ ನೋಡಂದ್ವಿ. ನೋಡಿ, ಏನೂ ಇಲ್ಲದೆ ಇದ್ದಾಗ ಏನಾರ ಒಂದು ವಿಚಾರವನ್ನು ಎತ್ಕೊಂಡು ಹಿಂಗೆ ಧರ್ಮಸ್ಥಳದು ಈಗೆಲ್ಲ RCB ನೋಡಿದ್ರಿ ಅಸೆಂಬ್ಲಿಲೆಲ್ಲ. ಈಗ ಬಾನು ಮುಸ್ತಾಕ್ ಅವರು ಹಿಂದೆ ಆಲೇ ಒಬ್ಬರು ನಿಸಾರ್ ಅಹಮದ್ ದಸರಾ ಉದ್ಘಾಟನೆ ಮಾಡಿದರು. ಇಲ್ಲಿ ಇದು ಐತಿಹಾಸಿಕವಾದಂಥ ದಸರಾ. ಇಲ್ಲಿ ಯಾವುದೇ ಸಮಾಜ ಇನ್ನೊಂದು ಇವರನ್ನ ಅಂತಲ್ಲ, ಯಾರು ಸಾಹಿತಿಗಳು ಮಾಡಿದ್ದಾರೆ, ಸೈನ್ಸಿಸ್ಟ್ ಮಾಡಿದ್ದಾರೆ, ಸೊ ನಮ್ಮ ಸುಧಾಮೂರ್ತಿಯವರು ಮಾಡಿದ್ದಾರೆ, ಈ ಥರ ಅನೇಕರು ಮಾಡಿದ್ದಾರೆ. ನಿಸಾರ್ ಅಹಮದ್ ಮಾಡಿದಾಗ ಬಹುಶಃ ಅದೇನು ಕಾಮೆಂಟ್ಸ್ ಇತ್ತೇನೋ ಗೊತ್ತಿಲ್ಲ. ಸೊ ಇವತ್ತು ಆ ಒಂದು ಬಾನು ಮುಸ್ತಾಕ್ ಅವರು ರಾಷ್ಟ್ರ ಪ್ರಶಸ್ತಿ, ಅಂತಾರಾಷ್ಟ್ರ ಮಟ್ಟಕ್ಕೆ ಅವರ ಸಾಧನೆಯನ್ನು ತೋರಿಸಿರೋದ್ರಿಂದ ಅವ್ರ ಬಗ್ಗೆ ಒಂದು ದೊಡ್ಡ ಗೌರವ ವ್ಯಕ್ತ ಆಗಿದೆ. ಅವರನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು, ದಸರಾ ಕಮಿಟಿ ಕರೆದಿದ್ದಾರೆ. ಬಹುಶಃ ಏನು ವಿಚಾರ ಇಲ್ಲದೇ ಇದ್ದಾಗ ಏನಾರು ಒಂದು ತೀಟೆ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷದ್ದು. ವಿರೋಧ ಪಕ್ಷವರು ತೀಟೆ ಮಾಡಿದಾಗ ಸಾರ್ವಜನಿಕವಾಗಿ ಕೆಲವು ಭಿನ್ನಾಭಿಪ್ರಾಯಗಳು ಬರ್ತವೆ. ಸೊ ಸಾರ್ವಜನಿಕರ ಭಿನ್ನಾಭಿಪ್ರಾಯ ನಾವು ಗೌರವವಾಗಿ ಸ್ವೀಕಾರ ಮಾಡ್ತೀವಿ. ಅವರು ಸರಿ ಇದ್ದರೆ ಖಂಡಿತ ಅದನ್ನು ತಗೋತೀವಿ. ಸೊ ಇಲ್ಲದೇ ಇದ್ದರೆ ಸಮಾಧಾನವಾಗಿ ಅವರಿಗೆ ಉತ್ತರ ಕೊಡಬೇಕಾಗತ್ತಷ್ಟೇ. ವಿಚಾರದಲ್ಲಿ ನಿಸಾರ್ ಅಹಮದ್ ಅವರು ಎಲ್ಲ ಸಹಬಾಳ್ವೆಯಿಂದ ಇದ್ದರು, ಅದೇ ಸಾಮರಸ್ಯದಿಂದ ಇದ್ದರು. ಇವರು ಭುವನೇಶ್ವರಿಯನ್ನು ಅವಮಾನಿಸಿದ್ದಾರೆ ಅಂತ ಸೊ ಆ ಥರದ್ದೆಲ್ಲ ನೋಡಿ, ಪ್ರತಿಯೊಬ್ಬರ ವೈಯಕ್ತಿಕವಾದಂಥ ನಡೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ. ಆದರೆ ಅಂತಿಮವಾಗಿ ಅವರ ಅಚೀವ್ಮೆಂಟ್ ಇದೆಯಲ್ಲ, ನಮ್ಮ ದೇಶಕ್ಕೆ ತಂದಂಥ ಗೌರವ ಇದೆಯಲ್ಲ, ಅದನ್ನು ಸಹ ಗೌರವಿಸ್ಬೇಕು. ನಾಗಮಂಗಲದಲ್ಲಿ ಏನು ಮಸೀದಿ ಮುಂದೆ ಅಂತೇಳಿ DK ಶಿವಕುಮಾರ್ ಹೇಳಿಕೆಗೆ ಅಶೋಕ್ ಅವರು ಹೇಳ್ತಾರೆ, ಮಸೀದಿ ಯಾವಾಗ ಕಟ್ತೀರಾ ಅಂತ. ನೋಡ್ರಿ, ಅವರೇನು ಹೇಳಿದ್ರು, ಅವ್ರೇನು ಉತ್ತರ ಕೊಟ್ಟರೋ ಗೊತ್ತಿಲ್ಲ. ಎಲ್ಲರ ದೇವರು ಎಲ್ಲರ ಆಸ್ತಿ. ಯಾರು ಬೇಕಾದ್ರೂ ದೇವರು ಇಷ್ಟಪಡೋರು ಪೂಜೆ ಮಾಡಿ, ಅದರಲ್ಲಿ ಏನು ರಿಸ್ಟ್ರಿಕ್ಷನ್. ಥ್ಯಾಂಕ್ ಯು. ಓ ಹೌದಾ? ಇಲ್ಲಿವರೆಗೆ ಇರ್ಲುವಂಥ ಸತ್ಯ, ಇಲ್ಲಿವರೆಗೆ ಸತ್ಯ, ಈಗ ಸತ್ಯ ಹೋಗ್ತಾವ್ರಂತ. ಒಳ್ಳೆಯದಾಗಲಿ ಅವ್ರಿಗೆ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.